ಇಡೀ ಕರ್ನಾಟಕದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಅವರ ಸಂಘ ಒಂದಿದೆ. ಆ ಸಂಘದವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ನಾನಲ್ಲ, ಡಾಕ್ಟರ್ ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಅವ್ರ ಪತ್ರ ಬರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನ ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ. ಡಾಕ್ಟರ್ಗಳು ಹೇಳೋದು, ಕೆಲಸ ಮಾಡೋ ಅಲ್ಲಿ ಚೀಟಿ ಬರ್ಕೊಡೋ ಡಾಕ್ಟರ್ಗಳು ಅವ್ರು ಹೇಳುವಂಥದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೆ ಸರಿಪಡಿಸಿರುವುದಿರಲಿಲ್ಲ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವ್ರು ಯಾರು ಡಾಕ್ಟರ್ಗಳನ್ನ ರೋಗಿಗಳನ್ನ ನೋಡಿ ಅವ್ರಿಗೆ ಔಷಧಿ ಕೊಡಿ ಅಂತ ಹೇಳಿರ್ತಾರೋ ಅವರೇ ಕೈ ಎತ್ತಿರೋದು, ಅವರೇ ನಿಸ್ಸಹಾಯಕ. ನಮ್ ಕೈಲಿ ಆಗ್ತಾ ಇಲ್ಲ, ಔಷಧಿ ಕೊರತೆ ಇದೆ ಅಂತೇಳಿ. ಅಂದ್ರೆ ಈ ಸರ್ಕಾರ ಬದುಕಿದೆಯಾ, ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮನೆ ಸ್ಟ್ರೈಕು ಹೋಗಿದ್ರು, ಕರೆದು ಮಾತಾಡ್ಬೇಕಾಯ್ತು. ಯಾಕಪ್ಪ ಹಿಂಗ ಪತ್ರ ಬರ್ದಿದ್ಯಾ? ದಿನೇಶ್ ಗುಂಡೂರಾವ್ ಅವರು ಬಂದ ಮೇಲೆ ಹಿಂದೆ ಎಲ್ಲ 400 ಔಷಧಿಗಳು ಇರ್ತಾ ಇತ್ತು. ದಿನೇಶ್ ಅವ್ರು ಬಂದ ಮೇಲೆ ಅದು 1126 ಔಷಧಿ ಆಗಿದೆಯಲ್ಲ ಅಂತ ಯಾರು ಹೇಳ್ಬೇಕು? ಅದೇ ಡಾಕ್ಟರ್ಗಳು ಹೇಳ್ಬೇಕಾಯ್ತು. ಅವರೇ ಹೇಳ್ತಾ ಇದ್ದಾರೆ, ನಮ್ ಕೈಲಿ ಈ ಔಷಧಿಗಳು ಸಿಗ್ತಾ ಇಲ್ಲ, ಎಲ್ಲೂ ಔಷಧಿಗಳು ಕೊರತೆಯನ್ನ ಕಾಣ್ತಾ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಈ ಆರೋಗ್ಯ ಇಲಾಖೆ, ನಾನು ಫಾಸ್ಟ್ ಹೇಳ್ದೆ, ಎಲ್ಲ ಒಂದ್ ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಮಾಟ ಮಂತ್ರ ಅಂದ್ರೆ ಗೊತ್ತಾಗ್ತದೆ ಅಧ್ಯಕ್ಷರೇ? ಮಾಟ ಮಂತ್ರ ಫೇಮಸ್ ಅಲ್ಲ, ಮಾಡ್ಬಿಟ್ಟವ್ರ ಅಂತ ಅನ್ಸ್ತದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇವಾಗ ಬಂದವ್ರೆ, 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್. ನಾನು ಕೇಳ್ತೀನಿ, ಇಲ್ಲೆಲ್ಲ MLA ಬಹಳ ಜನ MLA ಯಾರಾದ್ರೂ ಇವ್ರ ಹತ್ರ ಹೋಗಿ ಒಂದಿನ ಮಾತಾಡಿದಿರನಪ್ಪ? ಯಾರು ಇಲ್ಲ. ನಾನು ರೂಲಿಂಗ್ ಪಾರ್ಟಿ ಅವ್ರನ್ನು ಕೇಳ್ತೀನಿ, ಯಾರಾದ್ರೂ ಮಾತಾಡಿ ಹೋಗಿ ಭೇಟಿ ಮಾಡಿದಿರಾ? ನನ್ಗೆ ಅಲ್ಲಿಂದನೂ ಫೋನ್ ಬಂದಿತ್ತು, MLA ಬಂದಿಲ್ಲ ಅಂತಂದ್ರು. ವರ್ಕ್ ಫ್ರಮ್ ಹೋಮ್. ಮತ್ತೆ ಅವರು ಏನೋ ಜಗಳ ಆಯ್ತಂತೆ ಅಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು. ಅವರೇ ಏಕ ಕಡತ. ನಾವೆಲ್ಲ ಏಕದಂತ ವಿನಾಯಕನ್ ನೋಡಿದಿರಿ, ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏಕದ ಕಡತ. ಏನು ಅಂದ್ರೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿನೇ ಅವರೇ ಕಡತ ರೆಡಿ ಮಾಡ್ಕಂತಾರೆ, ಅವರೇ ಪುಟ್ ಅಪ್ ಮಾಡ್ಕಂತಾರೆ, ಅವರೇ ಆರ್ಡರ್ ಇಶ್ಯೂ ಮಾಡ್ತಾರೆ. ಹೊಸ ಪರಂಪರೆ ಇದು. ನಾನು ಇದಕ್ಕೆ ದಾಖಲೆ ಕೊಡ್ತೀನಿ, ಯಾಕಂದ್ರೆ ದಾಖಲೆ ಕೇಳಬೇಕಲ್ಲ ನೀವು. ದಾಖಲೆ ಕೇಳ್ತೀರಿ. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹರ್ಷ ಗುಪ್ತಾ ಬರೆದಿರುವ ಪತ್ರ. ಯಾರು? ಪ್ರಿನ್ಸಿಪಲ್ ಸೆಕ್ರೆಟರಿ. ದಾಖಲೆ ಇರ್ಬೇಕಲ್ಲ. ಇಲ್ಲಿ ಜಗಳ ಆಗ್ತೈತೆ ಅಂದ್ರೆ ನೀವೇ ಅಂತ ಹೇಳ್ಕೊಂತೀರಾ, ಏನೋ ಮಾಮೂಲಿ ಹೇಳ್ತಾರೆ ಅಂತ. ದಾಖಲೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಡತಗಳು ನಿಯಮಗಳನ್ನು ಪರಿಶೀಲಿಸದೆ ಮಂಡಿಸುತ್ತಿರುವುದು ಗಮನಿಸಲಾಗಿದೆ. ಯಾರು? ಸನ್ಮಾನ್ಯ ಹರ್ಷ ಗುಪ್ತಾ ಅವರು ಪತ್ರ ಬರೀತಾರೆ. ಯಾರಿಗೆ? ಸಚಿವ ಇವ್ರಿಗೆ, ಹರ್ಷ ಗುಪ್ತಾ, ಪ್ರಧಾನ ಕಾರ್ಯದರ್ಶಿ, ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನಸೌಖ್ಯ. ಅವರು ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೊಂದು ಲೆಟರ್ ಬರೀತಾರೆ. ಏನಂತ? ನಿಯಮಗಳೊಂದಿಗೆ ಪರಿಶೀಲಿಸದೆ ಕಡತಗಳನ್ನ ಮಂಡಿಸ್ತಾ ಇದ್ದಾರೆ. ಯಾರು? ಅಧಿಕಾರಿಗಳು. ಇದರಿಂದಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಸಕಾಲದಲ್ಲಿ ನಿರ್ಣಯ ಕೈಗೊಳ್ಳಲು ವಿಳಂಬವಾಗುತ್ತಿದೆ. ಈ ಕುರಿತು ಕಡತಗಳಲ್ಲಿ ಸೂಚನೆಗಳನ್ನು ನೀಡಲಾಗುವುದಲ್ಲದೆ ಒಂದು ಸುತ್ತಲೆಯನ್ನು ಹೊರಡಿಸಲಾಗದಿದ್ದರೂ ಕಡತಗಳು ವಿಳಂಬವಾಗಿ ಸಲ್ಲಿಕೆಯಾಗುತ್ತವೆ. ಕಡತಗಳೆಲ್ಲ ವಿಳಂಬ. ಅಲ್ಲದೆ ಉಪಕಾರ್ಯದರ್ಶಿ ಅವರು ಸಹ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲವೆಂದು ಸಹ ಗಮನಿಸಲಾಗಿದೆ. ಯಾವ ಅಧಿಕಾರಿ ಇದಾರೋ ಅವರೇ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇಲ್ಲ, ವಿರೋಧ ಪಕ್ಷ ಹೇಳ್ತಾ ಇಲ್ಲ. ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಹೇಳ್ತಾರೆ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ. ದಾಖಲೆ ಅವ್ರ ಲೆಟರ್, ಅಫಿಷಿಯಲ್ ಲೆಟರ್ ನಿಮ್ ಕಳ್ಸಿಕೊಡ್ತೀನಿ ಬೇಕಾದ್ರೆ. ಅಫಿಷಿಯಲ್ ಲೆಟರ್ ನಾನು ಕಳ್ಸಿ ಅವ್ರು ಬರ್ದಿರೋದು ನೋಡಿ. ಬೇರೆ ಹರ್ಷ ಗುಪ್ತಾ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಡೇಟು 29/10/2025 ಅವ್ರು ಬರೆದಿರೋ ಪತ್ರ ಇದೆ. ಅದರಲ್ಲಿ ಇನ್ನು ಮುಂದೆ ಹೋಗ್ತಾರೆ. ಸಚಿವಾಲಯದಲ್ಲಿ ಸೇವಾ ನಿಯಮಗಳನ್ನು ನಿರ್ವಹಿಸುವ ಶಾಖೆ ಸಮರ್ಥ ಅಧಿಕಾರಿಗಳ ಸಿಬ್ಬಂದಿಯನ್ನು ಸ್ಥಳ ನಿಯೋಜಿಸಿಕೊಂಡು ಹಾಗೂ ಉಪಕಾರ್ಯದರ್ಶಿ ಮಟ್ಟದ ಹುದ್ದೆಗಳನ್ನು ಶಾಖಾಧಿಕಾರಿ ನೇರ ನೇಮಕಾತಿಯ ಮೂಲಕ ಆಯ್ಕೆಯಾದ ಅಧಿಕಾರಿಗಳನ್ನು ನೇಮಿಸಲು ಮತ್ತು ಇಲಾಖೆಗೆ ಅಪಾರ ಕಾರ್ಯದರ್ಶಿ ಮಟ್ಟದ ಒಂದು ಹುದ್ದೆಯನ್ನು ಸೃಜಿಸಿ ಸದರಿ ಹುದ್ದೆಯನ್ನು IAS ಅಥವಾ ಹಿರಿಯ KAS ಅಧಿಕಾರಿಗನ್ನ ನೇಮಕ ಮಾಡಬೇಕು ಅಂತಾರೆ. ಅಂದ್ರೆ ಇವ್ರು ಬೇಡ ಅಂತ. ಈಗ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೋ ಅವ್ರನ್ನೆಲ್ಲ ತೆಗೆದು ಬಿಡ್ಬೇಕು. ಮುಂದುವರೆದು ಸಚಿವಾಲಯ ಸಮಗ್ರ ಪುನರ್ರಚನೆ ಅಗತ್ಯವಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಆಗಿ ಪೀಡಿತ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯನ ಪುನರ್ ಸಮಗ್ರ ರಚನೆ ಅಗತ್ಯವಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಸದರಿ ಪುನರ್ರಚನೆಯು ಉನ್ನತ ಸ್ಥಾನದಲ್ಲಿರುವ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು ಮತ್ತೆ ಸಚಿವಾಲಯದ ಹೊರಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದ್ದಾರೆ. ನಿಮ್ಮ ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಇದೊಂಥರ ಅನಾರೋಗ್ಯ ಇಲಾಖೆ, ಇಲ್ಲೇನು ಸರಿ ಇಲ್ಲ, ಸಿಬ್ಬಂದಿ ಎಲ್ಲ ಕಳಪೆ ಇದ್ದಾರೆ, ಒಬ್ಬರಿಗೂ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ದವರೆಲ್ಲ ಬಂದವ್ರೆ, ಆ ಯೋಗ್ಯತೆ ಇಲ್ದವ್ರನ್ನೆಲ್ಲ ತೆಗೆದುಹಾಕಿ ಎಲ್ಲ ಕಡೆ IAS KAS ಹಾಕ್ಬಿಡಿ ಅಂತ ಬರೆದಿದ್ದಾರೆ. ಈ ಲೆಟರ್ ಬರೆದ್ಮೇಲೆ ಸೆಕ್ರೆಟರಿ ಒಂದು ಲೆಟರ್ ಬರ್ತಾರೆ.
ದಿನೇಶ್ ಗುಂಡೂರಾವ್ ಅವರಿಗೆ, ಮಾನ್ಯ ಸಚಿವರು, ಸಚಿವಾಲಯದ ಅಧಿಕಾರಿ ನೌಕರರ ಕಾರ್ಯಕ್ಷಮತೆಯ ಕುರಿತು ನಿರಾಧಾರ ಆರೋಪ ಮಾಡಿರುವ ಶ್ರೀ ಹರ್ಷಗುಪ್ತಾ IAS ಅಧಿಕಾರಿ ಪ್ರಧಾನ ಇವರ ಪತ್ರವನ್ನು ಹಿಂಪಡೆಯುವಂತೆ ಆಗ್ರಹಿಸುತ್ತೇವೆ ಅಂತ ಬರೀತಾರೆ. ಅದರಲ್ಲಿ ಏನೇನು ಬರೀತಾರೆ? ನೇರ ನೇಮಕಾತಿ ಮೂಲಕ ಆಯ್ಕೆಯಾದ ಶಾಖಾಧಿಕಾರಿ ಮತ್ತು KS ಅಧಿಕಾರಿಗಳನ್ನು ನೇಮಿಸಲು ಅನುಗುಣವಂತೆ ಸಂಬಂಧಿಸಿದ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ಮಾಡಿ ಸಚಿವಾಲಯದ ಸಮಗ್ರ ಪುನರ್ರಚನೆ ಮಾಡುವಂತೆ ಕೋರಿ ಅವರ ವ್ಯಾಪ್ತಿ ಮೀರಿ ಇದೊಂದು ಅಂಡರ್ಲೈನ್ ಉದ್ದಟತನದಿಂದ ಪತ್ರ ಬರೆದಿದ್ದಾರೆ. ಉದ್ದಟತನ, ಇದು ಸಂಸ್ಕೃತನ? ಇದು ಯಾರು ಫಾರ್ಮ್ಸ್? ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಉಪಯೋಗ ಮಾಡೋದು. ಉದ್ದಟತನದಿಂದ ಬರೆದಿದ್ದಾರೆ. ಯಾರು? ಸನ್ಮಾನ್ಯ ಹರ್ಷ ಗುಪ್ತಾ ಅವರು. ಆಮೇಲೆ ಮುಂದುವರಿತಾರೆ ಅವರು. ಮಜಾ ಇರೋದು ನೋಡಿ ಹೆಂಗೆ ಏನಿದೆ ಅಂತ. ಈ ರೀತಿ ಅಪಮಾನ, ನಿಂದನೆಯ ಭಾಷಣೆಯನ್ನು ಉಪಯೋಗಿಸಿ ನೌಕರರ ಮನೋಸ್ಥೈರ್ಯವನ್ನು ಕುಂದಿಸಿ ಏನು ಸಾಧಿಸುತ್ತೇನೆ ಎಂದು ಹೊರಟಿರುವ ಅಂತಹ ಅಧಿಕಾರಿ ವಿಚಿತ್ರ ಮನಸ್ಥಿತಿಯನ್ನು ಪ್ರತಿಬಿಂಬಿಸಿದಷ್ಟೇ. ಮತ್ತೆ ಇದು ಒಬ್ಬ ಸಮರ್ಥ ಅಧಿಕಾರಿಯ ಲಕ್ಷಣವಂತೂ ಅಲ್ಲೇ ಅಲ್ಲ. ಅಂದ್ರೆ ನಾಲಾಯಕ್ ತರ ಹೇಳಿದರು. ಇಂತಹ ಅಧಿಕಾರಿಗಳು ಸಾರ್ವಜನಿಕ ಆಡಳಿತದಲ್ಲಿ ಸುಧಾರಣೆ ಸಾಧ್ಯವಿಲ್ಲ. ತನ್ನ ಅಧೀನದ ನೌಕರರಿಂದ ಕೆಲಸ ಮಾಡಿಸಲು ಆಗದೆ IAS ಅಧಿಕಾರಿ ನೇಮಿಸುವಂತೆ ಕೋರಿರುವ ಅಧಿಕಾರಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಂಡಂತಾಗೋದಿಲ್ಲವೇ? ಅಸಮರ್ಥ ಪ್ರಿನ್ಸಿಪಲ್ ಸೆಕ್ರೆಟರಿ. ಯಾರು ಹೇಳೋದು? ಸೆಕ್ರೆಟರಿ. ಮತ್ತೆ ಉದ್ಧಾರ ಆಗುವಂದ್ರೆ ಇಲಾಖೆಯಲ್ಲಿ ಉದ್ಧಾರ ಆಗ್ತದೆ ಹೇಳಿ. ಉದ್ಧಾರ ಆಗುವಂದ್ರೆ ಇಲಾಖೆಯಲ್ಲಿ ಆಗ್ತದೆ. ಅವ್ರು ಹೇಳಿದ್ರು ರಿಫಾರ್ಮ್ಸ್. ಇದ್ಯಾವ ರಿಫಾರ್ಮ್ಸ್? ಉದ್ದಟತನ, ದುರಾಂಕಾರ, ವಿಚಿತ್ರ, ನಾಲಾಯಕ್ ಎಲ್ಲ ಬರ್ದ್ಬಿಟ್ಟಿದ್ದಾರೆ ಅದರಲ್ಲಿ. ನೀವೇನ್ ಕ್ರಮ ತೆಗೆದುಕೊಳ್ರಿ? ಹಾಗಾದ್ರೆ ದಿನೇಶ್ ಕುಮಾರ್ ಅವರು ಇವರಿಬ್ಬರನ್ನ ಕರೆದಿಂದ ಮಾತಾಡಿದಿರ ನೀವು?